ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆರಂಭ ಕನ್ನಡ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ನಾನು ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ನನ್ನ ಮಗಳು ನಿಮ್ಮನ್ನ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇದ್ದಾಳೆ. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಆಲ್ಮೋಸ್ಟ್ ಇವಾಗ 10 ಗಂಟೆ ಆಗಿದೆ. ಪಾಪು ಇಷ್ಟೊತ್ತು ಮಲಗಿದ್ಲು, ಇವಾಗ ಎದ್ದಿದ್ದಾಳೆ. ಅವಳೇನು ಮಾಡ್ತಾಳೆ ಅಂದರೆ ನೈಟು 2 ಗಂಟೆ 3 ಗಂಟೆವರೆಗೂ ಆಟ ಆಡ್ಕೊಂಡು ಕೂತಿರ್ತಾಳೆ. ಬೆಳಗ್ಗೆ ಎದ್ದೇಳೋಷ್ಟರಲ್ಲಿ 10 ಗಂಟೆ 11 ಗಂಟೆ ಮಾಡಿಬಿಡ್ತಾಳೆ. ಇವಾಗ ತಾನೇ ಜಸ್ಟ್ ಎದ್ಬಿಟ್ಟು ಆಟ ಆಡ್ತಾ ಇದ್ದಾಳೆ. ತುಂಬ ಸೆಕೆ ಇತ್ತು. ಯಾಕೋ ಮುಖದಲ್ಲೆಲ್ಲ ಚಿಕ್ಕ ಚಿಕ್ಕ ರ್ಯಾಷಸ್ ಥರ ಆಗ್ತಿದೆ. ಮೋಸ್ಟ್ಲಿ ಸೆಕೆಗೆ ಅಂದ್ಕೊತೀನಿ. ಚಿಕ್ಕ ಚಿಕ್ಕ ಗುಳ್ಳೆಗಳೆಲ್ಲ ಆಗಿದೆ. ಅದಕ್ಕೆ ಅವಳು ಹುಟ್ಟಿದಾಗಲೇ ರ್ಯಾಷಸ್ ಕ್ರೀಮ್ ಕೊಟ್ಟಿದ್ದರು ಡಾಕ್ಟರು. ಅದನ್ನೇ ಅಪ್ಲೈ ಮಾಡಿದ್ದೀನಿ. ನೋಡಬೇಕು ಹೋಗುತ್ತಾ ಏನು ಅಂತ. ಅವಳು ನೈಟೆಲ್ಲ ನಿದ್ದೆ ಮಾಡಲ್ಲ, ಆಟಾಡ್ಕೊಂಡಿರ್ತಾಳೆ. ಅವಳ ಜೊತೆ ನಾವು ಕೂಡ ನಿದ್ದೆಗೆ ಇಟ್ಬಿಟ್ಟು ಬೆಳಗ್ಗೆ ನಾವು ಬೇಗ ಎದ್ದೇಳಬೇಕು. ಅವಳು ಆರಾಮಾಗಿ ನಿದ್ದೆ ಮಾಡ್ತಾಳೆ. ಹಾಗೆ ನಾನು ಅಷ್ಟರಲ್ಲಿ ತಿಂಡಿ ಎಲ್ಲ ಮಾಡ್ಕೊಂಡಿದ್ದೆ. ಇವತ್ತು ಸೋಮವಾರ ಆಗಿರೋದ್ರಿಂದ ಅಮ್ಮ ಬೇಗನೆ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದರು. ಹಾಗೆ ಇವತ್ತು ತಿಂಡಿ ಕೂಡ ಬೇಗನೆ ಆಗಿತ್ತು. ಹಾಗಾಗಿ ನಾನು ಬೇಗನೆ ತಿಂಡಿ ತಿಂದ್ಕೊಂಡೆ. ಯೂಶ್ವಲಿ ನಾನು ಅಮ್ಮ ಪೂಜೆ ಎಲ್ಲ ಮಾಡೋವರೆಗೂ ವೆಯ್ಟ್ ಮಾಡ್ತಿದ್ದೆ. ಬಟ್ ಇವತ್ತು ಬೇಗನೆ ತಿಂಡಿ ತಿಂದ್ಕೊಂಡೆ. ಯಾಕಂದರೆ ಪಾಪುನು ಮಲಗಿದ್ಲಲ್ವ, ಅವಳು ಎದ್ದೇಳೋ ಅಷ್ಟರಲ್ಲಿ ತಿಂಡಿ ತಿಂದ್ಕೊಂಡ್ಬಿಟ್ರೆ ಸರಿಯಾಗುತ್ತೆ ಅಂತ. ಅಮ್ಮನೂ ಅಷ್ಟೇ, ನಾನು ತಿಂಡಿ ಎಲ್ಲ ತಿಂದರೆ ಆರಾಮಾಗಿ ನಿಧಾನ ಪೂಜೆ ಮಾಡ್ತಾರೆ, ಇಲ್ಲಾಂದರೆ ಬೇಗ ಬೇಗ ಗಡಿಬಿಡಿಲಿ ಮಾಡಿಬಿಡ್ತಾರೆ. ಹಾಗಾಗಿ ನಾನು ಇವತ್ತು ಬೇಗ ತಿಂಡಿ ತಿಂದ್ಕೊಂಡೆ. ಇವತ್ತು ತಿಂಡಿಗೆ ಇಡ್ಲಿ ಹಾಗೆ ಕಡಲೆಕಾಳು ಗೊಜ್ಜು ಮಾಡಿದ್ರು. ಕಡಲೆಕಾಳು, ಆಲೂಗೆಡ್ಡೆ ಹಾಗೆ ಬದನೆಕಾಯಿ ಎಲ್ಲ ಹಾಕಿ. ನಾನೇನು ಪಥ್ಯ ಗಿತ್ಯ ಏನು ಮಾಡ್ತಿಲ್ಲ. ನಾನು ಸ್ಟಾರ್ಟಿಂಗಿಂದನೇ ಆಲೂಗೆಡ್ಡೆ ಎಲ್ಲ ತಿಂದೆ. ಬಟ್ ನಂಗೆ ಆ ಥರ ಏನು ರಿಫ್ಲೆಕ್ಷನ್ಸ್ ಏನು ಆಗಲಿಲ್ಲ. ಸ್ಟಾರ್ಟಿಂಗ್ 1 ವೀಕ್ ಪಾಪು ಹುಟ್ಟಿ 1 ವೀಕ್ 10 ಡೇಸಿಂದನೇ ನಾನು ಎಲ್ಲನೂ ತಿಂದಿದ್ದೀನಿ. ನಾನು ಯಾವುದನ್ನು ಸ್ಟ್ರಿಕ್ಟ್ ಮಾಡಿಲ್ಲ. ಹಾಗೆ ನಾನು ಮಾಡಿಲ್ಲ ಅಂತ ಬೇರೆಯವರು ಮಾಡಬಾರ್ದು ಅಂತಲ್ಲ. ನಾನು ಏನು ಮಾಡಿಲ್ಲ ಅದನ್ನಷ್ಟೇ ಹೇಳ್ತಿದ್ದೀನಿ. ಕೆಲವರಿಗೆ ಅದು ಏನಾದರೂ ಸೈಡ್ ಎಫೆಕ್ಟ್ಸ್ ಆಗ್ಬೋದು. ಅಷ್ಟರಲ್ಲಿ ನಾನು ಅಲ್ಲಿ ಹೋಗ್ಬಿಟ್ಟು ಬರೋ ಅಷ್ಟರಲ್ಲಿ ಪಾಪುನು ಕೂಡ ಎದ್ಬಿಟ್ಟು ಈ ಕಡೆ ತುದಿಗೆ ಬಂದ್ಬಿಟ್ಟಿದ್ಲು. ಅವಳನ್ನ ಬಿಟ್ಟು ಹೋಗೋಕ್ಕೆ ಭಯ ಆಗುತ್ತೆ ರೂಮಲ್ಲಿ. ಈ ಥರ ಉಲ್ಟಾ ಹಾಕ್ಬಿಟ್ಟು ಎಲ್ಲ ನೋಡಿ ಹಾಸಿಗೆ ಎಲ್ಲ ಒಂದು ಕಡೆ ಮಾಡಿಬಿಟ್ಟಿರ್ತಾಳೆ. ದಿನಕ್ಕೆ 4-5 ಸಲ ಕ್ಲೀನ್ ಮಾಡಿದ್ರು ಅದು ಆಗೋದೇ ಇಲ್ಲ. ಏನಾರು ಹೇಳಿದ್ರೆ ಮುಖ ನೋಡ್ಬಿಟ್ಟು ನಗಾಡ್ತಾಳೆ. ಆವಾಗ ಬೈಯೋಕ್ಕೂ ಮನಸ್ಸು ಬರೋದಿಲ್ಲ. ಏನಾದ್ರು ಬೈತಾರೆ ಅಂತ ಗೊತ್ತಾದರೆ ಸಾಕು, ಮುಖ ಸ್ವಲ್ಪ ಸಿಟ್ಟು ಅಂತ ಮಾಡ್ಕೊಬಿಟ್ರೆ ಅವಳಿಗೆ ಗೊತ್ತಾಗ್ಬಿಡುತ್ತಲ್ಲ, ಆವಾಗ ನಗಾಡೋಕ್ಕೆ ಶುರು ಮಾಡಿಬಿಡ್ತಾಳೆ. ಆವಾಗ ಸುಮ್ಮನಾಗ್ತಾರೆ ಅಂತ. ನೋಡ್ತಿರ್ಬೋದು ಅವಳು ಆಟ ಆಡ್ತಾ ಇದ್ದಾಳೆ. ನಾನು ಅವಳಿಗೆ ಫಸ್ಟ್ ಫ್ರೆಶ್ ಅಪ್ ಮಾಡಿಸ್ಬಿಟ್ಟು ಆಮೇಲೆ ನಾನು ಫ್ರೆಶ್ ಅಪ್ ಆಗೋಣ ಅಂದ್ಕೊಂಡಿದ್ದೆ. ಇನ್ನು ನಾನು ಫ್ರೆಶ್ ಅಪ್ ಆಗಿರಲಿಲ್ಲ. ಅವಳು ಎದ್ಬಿಟ್ಟು ಆಟ ಆಡ್ತಾ ಇದ್ಲು, ಆಮೇಲೆ ಮತ್ತೆ ಮಲ್ಕೊಂಡ್ಳು. ಹಾಗಾಗಿ ಸರಿ ಆಯಿತು, ನಾನೇ ಫ್ರೆಶ್ ಅಪ್ ಆಗೋಣ ಅಂತ ಅಂದ್ಕೊಂಡೆ. ನೋಡ್ತಿರ್ಬೋದು ಆಟ ಆಡ್ತಾಳೆ. ಅವಳಿಗೆ ಮೂಡ್ ಚೆನ್ನಾಗಿದ್ದರೆ ಚೆನ್ನಾಗಿ ಆಟ ಆಡ್ತಾಳೆ. ಈ ಥರ ಉಲ್ಟಾ ಮಲ್ಕೊಂಡ್ಬಿಟ್ಟು ಆ ಬೆಡ್ಶೀಟ್ ಅಂತೂ ತಿಂದಾಕ್ಬಿಡ್ತಾಳೆ. ನಾವು ಮೊದಲು 3 ಡೇಸ್ 4 ಡೇಸ್ಗೆ ಒಂದ್ಸಲ ಚೇಂಜ್ ಮಾಡ್ತಿದ್ವಿ. ಅವಳು ಈ ಥರ ಡೈಲಿ ತಿನ್ನೋದು ನೋಡೋಕ್ಕಾಗ್ದಲೆ 1 ಡೇ ಬಿಟ್ಟು 1 ಡೇ ಡೈಲಿ ವಾಶ್ ಮಾಡಬೇಕು. ಯಾಕಂದರೆ ಚಿನ್ನಿನೂ ಎಲ್ಲ ಇಲ್ಲಿ ಬಂದು ಓಡಾಡ್ತಿರ್ತಾಳಲ್ವ. ಹಾಗಾಗಿ ನಾನು ಫ್ರೆಶ್ ಅಪ್ ಆಗಿ ರೆಡಿ ಆದೆ. ಅವಳು ಇನ್ನೂ ಎದ್ದಿರಲಿಲ್ಲ. ಅಂದರೆ ನಾನು ಫ್ರೆಶ್ ಅಪ್ ಆಗೋಕ್ಕೆ ಹೋದಾಗ ಎದ್ದಿರಲಿಲ್ಲ. ನಾನಿವಾಗ ಫ್ರೆಶ್ ಅಪ್ ಆಗಿ ಅವಳದು ಎಲ್ಲ ಸ್ನಾನ ಎಲ್ಲ ಮಾಡಿಸಾಯ್ತು. ಅವಳು ಹೊರಗಡೆ ಅಮ್ಮನ ಜೊತೆ ಇದ್ಲು. ಹಾಗೆ ನಾನು ಕೂದಲನ್ನ ಬಿಟ್ಟಿದ್ದೆ ಹಾಗೆ ಸ್ವಲ್ಪ ಡ್ರೈ ಆಗಲಿ ಅಂತ. ಹೊರಗಡೆ ಸ್ವಲ್ಪ ಜಾಸ್ತಿನೇ ಗಾಳಿ ಇತ್ತು, ಬಿಸಿಲು ಇರಲಿಲ್ಲ. ಹಾಗಾಗಿ ಇವತ್ತು ನಾನು ಫಸ್ಟ್ ಟೈಮು ಆಲ್ಮಂಡ್ ಆಯಿಲ್ನ ಅಪ್ಲೈ ಮಾಡಿದ್ದೆ ಹೇರ್ಗೆ. ಪರವಾಗಿಲ್ಲ, ಚೆನ್ನಾಗಿದೆ ಅನ್ನಿಸ್ತು. ನಾನು ಡಾಬರ್ದು ಆಲ್ಮಂಡ್ ಆಯಿಲ್ನ ಅಪ್ಲೈ ಮಾಡಿದ್ದೆ. ಪರವಾಗಿಲ್ಲ, ಕೂದಲು ಸ್ಮೂತ್ ಅಂತ ಅನ್ನಿಸ್ತಿತ್ತು. ನಾನು ಕಂಡೀಷ್ನರ್ ಏನು ಅಪ್ಲೈ ಮಾಡೋದು ಅಭ್ಯಾಸನೇ ಮಾಡ್ಕೊಂಡಿಲ್ಲ. ಯಾವಾಗಲಾದರೂ ಒಂದೊಂದು ಸಲ ಹೆವಿ ಕೇರ್ ಬಂದಾಗ ಕೂದಲು ಮೇಲೆ ಆವಾಗ ನಾನು ಸ್ವಲ್ಪ ಯಾವಾಗಲೂ ಒಂದು ಸಲ, ನಾನು ಇಲ್ಲಿವರೆಗೂ 1 ಬಾಟಲ್ನೂ ಒಂದು ಸಲನೂ ಖಾಲಿನೇ ಮಾಡಿಲ್ಲ. ಪಾಪ ನನ್ನ ಹಸ್ಬೆಂಡು ಕ್ಯಾಂಟೀನಿಗೆ ಹೋದಾಗೆಲ್ಲ ತಗೊಂಡು ಬಂದು ಇಟ್ಟಿರ್ತಾರೆ. ಅದು ಸುಮ್ಮನೆ ಹಾಗೆ ಉಳಿದೋಗ್ಬಿಟ್ಟಿದೆ. ಆಲ್ಮೋಸ್ಟ್ ಅವ್ರು 1-1.5 ವರ್ಷದ ಹಿಂದೆ ಎಲ್ಲ ತಂದಿದ್ದು ಹಾಗೆ ಉಳಿದ್ಬಿಟ್ಟಿದೆ. ಪಾಪು ಯಾಕೋ
ಸ್ವಲ್ಪ ಹೊರಗಡೆ ಅಳ್ತಾ ಇದ್ಲು. ಹಾಗಾಗಿ ನಾನು ಅಮ್ಮಂಗೆ ಹೇಳ್ತಿದ್ದೆ ಕರ್ಕೊಂಡು ಬಾ ಅಂತ. ಈ ಕಡೆ ಸೈಡು ಕೈ ನೋವು ಬಂತು, ಹಾಗಾಗಿ ಈ ಕಡೆ ಈ ಕೈಯಲ್ಲಿ ಹಿಡ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ನನ್ನ ಮುಖ ಸ್ವಲ್ಪ ಯಾಕೋ ಡುಮ್ಮುಕ್ಕಾದಂಗೆ ಅನ್ನಿಸ್ತಿದೆ. ಬಟ್ ಮೊದಲಿನಷ್ಟು ವೆಯ್ಟ್ ಇಲ್ಲ. ನಾನು ಪ್ರೆಗ್ನೆನ್ಸಿ ಟೈಮಲ್ಲಿ 70 kg ಆಗಿಬಿಟ್ಟಿದ್ದೆ. ಓ ಮೈ ಗಾಡ್, ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ನಾನು ಅಷ್ಟು ವೆಯ್ಟ್ ಗೇನ್ ಆಗಿದ್ದು. ನಾನು ಅಲ್ಲಿವರೆಗೂ ಹೋಗ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ನಾನು ಮದುವೆಗಿಂತ ಫಸ್ಟ್ ಲಾಕ್ಡೌನ್ಗಿಂತ ಮುಂಚೆ ಇದ್ದಿದ್ದು 37 kg. ಎಲ್ಲರೂ ರೇಗಿಸ್ತಿದ್ರು, ಕಡ್ಡಿ ಹಾಗೆ ಹೀಗೆ ಅಂತ. 37 kg. ನಾನು ನಿಜವಾಗ್ಲೂ 40-45 ಕ್ರಾಸ್ ಮಾಡ್ತೀನಿ ಅಂದ್ಕೊಂಡಿರಲಿಲ್ಲ. ಬಟ್ ಅದೇಗೋ ಒಂದೇ ಸಲ ವೆಯ್ಟ್ ಗೇನ್ ಆಗಿಬಿಟ್ಟೆ. ಸರಿ, ಈ ಕಥೆ ಎಲ್ಲ ನಾನು ನೆಕ್ಸ್ಟ್ ಹೇಳ್ತೀನಿ. ಅದಕ್ಕೆ ಅಂತಲೇ ಒಂದು ವ್ಲಾಗ್ ಹೇಳ್ತೀನಿ, ನಾನು ವೆಯ್ಟ್ ಹೇಗೆ ರೆಡ್ಯೂಸ್ ಮಾಡಿದೆ ಆಫ್ಟರ್ ಡೆಲಿವರಿ ಅಂತ. ನಿಮ್ಗೇನಾದರೂ ವ್ಲಾಗ್ ಬೇಕಂದರೆ ಕಮೆಂಟ್ ಮಾಡಿ ತಿಳಿಸಿ. ಪಾಪುನ ಎತ್ಕೊಂಡು ಸ್ವಲ್ಪ ಸಮಾಧಾನ ಮಾಡಿದೆ. ಹಾಯ್ ಗೈಸ್, ಇವಾಗ ಟೈಮ್ ಬಂದು 3:30 ಆಗಿದೆ. ಇನ್ನೂ ಊಟ ಮಾಡಿಲ್ಲ. ಇವಾಗ ಊಟ ಮಾಡಬೇಕು. ಬೆಳಗ್ಗೆ ಇಡ್ಲಿ ಆಗಿರೋದ್ರಿಂದ ಇವಾಗ ಮಧ್ಯಾಹ್ನ ಊಟಕ್ಕೆ ನಾನು ದೋಸೆ ಹಾಕ್ಕೊತೀನಿ. ನಮ್ಮನೇಲಿ ಯಾವತ್ತು ಇಡ್ಲಿ ಅಥವಾ ದೋಸೆ ಆಗುತ್ತೆ, ಮಧ್ಯಾಹ್ನ ಊಟಕ್ಕೆ ಕೂಡ ಆವತ್ತು ದೋಸೆನೇ ತಿಂದ್ಕೊಳ್ಳೋದು ವಾಡಿಕೆ. ಅನ್ನ ಸಾಂಬಾರು ಕೂಡ ಇದೆ. ಬಟ್ ಅದೇನೋ ದೋಸೆ ಅಥವಾ ಇಡ್ಲಿ ಮಾಡಿದ್ದೀನೋ ಮಧ್ಯಾಹ್ನದೊತ್ತು ದೋಸೆ ಅಥವಾ ಇಡ್ಲಿ ತಿಂದೆ ಅಭ್ಯಾಸ. ಇಡ್ಲಿಗೆ ಅಂತ ಹಿಟ್ಟು ಮಾಡಿದ್ರು, ಅದೇ ಹಿಟ್ಟಲ್ಲಿ ದೋಸೆ ಮಾಡ್ಕೊಂಡು ತಿಂದು ಅಭ್ಯಾಸ. ಯಾರು ನಂತರ ಮೀನ್ಸ್ ನಂತರ ನನ್ನ ತಂಗಿ ಥರ, ನಮ್ಮನೇಲಿ ಎಲ್ಲರ ಥರನೂ ಯಾರು ಇದೇ ಥರ ಫಾಲೋ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇವಾಗ ಊಟ ಮಾಡಬೇಕು. ಸ್ವಲ್ಪ ಮೋಡ ಆಗಿದೆ, ಸ್ವಲ್ಪ ವೆದರು ಸಹ ಕೂಲ್ ಆಗಿದೆ. ಒಂದು 2-3 ಡೇಸ್ ಹಿಂದೆ ಮಳೆ ಬಂದಿತ್ತು, ಮತ್ತು ಬಂದಿಲ್ಲ. ಬಟ್ ವೆದರ್ ಅಷ್ಟು ಬಿಸಿಲೇನೂ ಇಲ್ಲ, ಚೆನ್ನಾಗಿದೆ ಒಂಥರ ವೆದರ್. ತುಂಬ ಬಿಸಿಲನ್ನ ನೋಡಿ 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 ಆ ಸೆಕೆಯಲ್ಲಿ, ಅದರಲ್ಲೂ ಒಂದು ಸಲ ಮಳೆ ಬಂದು ಹೋಗ್ಬಿಟ್ರೆ ಇನ್ನೂ ಸೆಕೆ ಜಾಸ್ತಿಯಾಗಿ ಹೋಗ್ಬಿಡುತ್ತೆ. ಸೆಕೆ ಜಾಸ್ತಿನೇ ಇದೆ. ಬಟ್ ಹೊರಗಡೆ ತುಂಬಾ ಕೂಲಾಗಿದೆ ವೆದರ್, ತುಂಬಾ ಚೆನ್ನಾಗಿದೆ. ಏನು ಮಾಡೋಕ್ಕಾಗುತ್ತೆ, ನಾನು ಹೊರಗಡೆ ಎಲ್ಲೂ ಹೋಗ್ತಿಲ್ಲ, ಅದೇ ಬೇಜಾರು. ನೋಡೋಣ, ಅವ್ರು ಬಂದಾಗ ಹೋಗ್ತೀವಲ್ಲ, ಅಷ್ಟರಲ್ಲೇ ನೀವು ವೆದರೇ ಮುಗ್ದೋಗಿರ್ತೇನೆ, ತುಂಬ ಮಳೆ ಸ್ಟಾರ್ಟ್ ಆಗಿಬಿಡುತ್ತೆ ಅಂತ ನನಗೆ ಭಯ. ನೋಡೋಣ ಹೇಗಾಗುತ್ತೆ ಅಂತ. ಸುಮ್ಮನೆ ನಾನು ಈ ಟ್ರೈಪಾಡ್ ತಗೊಂಡಿದ್ದು ಆಯಿತಾ. ಫಸ್ಟ್ ಏನೋ ಹೊಸದ್ರಲ್ಲಿ ವ್ಲಾಗ್ ಮಾಡಬೇಕಾದ್ರೆ ಅದು ತೊಗೋಬೇಕಿತ್ತು. ನಾನು ಇನ್ನೂ ಏನೇನೋ ಯೋಚನೆ ಮಾಡಿದ್ದೆ, ರಿಂಗ್ ಲೈಟ್ ಅದು ಇದು ಅಂತ ಎಲ್ಲ. ಬಟ್ ಸ್ವಲ್ಪ ದಿನ ಬಿಟ್ಟು ತಗೊಳ್ಳೋಣ ಅಂದ್ಕೊಂಡಿದ್ದೆ. ಈಗ ಟ್ರೈಪಾಡ್ ಪರಿಸ್ಥಿತಿ ನೋಡ್ಬಿಟ್ಟು ಬೇಡ ಸದ್ಯಕ್ಕೆ ಏನೋ ಅನ್ನಿಸ್ತಿದೆ. ಜೋಶಲ್ಲೇನೋ ಹೊಸದಾಗಿ ಶುರು ಮಾಡಿದಾಗ ಅದು ತೊಗೋಬೇಕಂತ ತೊಗೊಬಿಡ್ತೀವಿ. ಲಾಸ್ಟಿಗೆ ಅದನ್ನು ಯೂಸ್ ಮಾಡೋದಿಲ್ಲ. ಸುಮ್ಮನೆ ನಿಂತಿದ್ದೆ, ಕೈಯಲ್ಲಿ ಹಿಡ್ಕೊತೀನಿ, ವಿಡಿಯೋ ಮಾಡ್ತೀನಿ, ಅಷ್ಟು ಬಿಟ್ಟರೆ ಅದು ಅಷ್ಟು ಯೂಸೇ ಆಗಿಲ್ಲ. ಸುಮ್ಮನೆ ಡೈಲಿ ಅದನ್ನು ಉದ್ದ ಮಾಡೋದು ಕುಳ್ಳ ಮಾಡೋದು, ಉದ್ದ ಮಾಡೋದು ಕುಳ್ಳ ಮಾಡೋದು, ಹಾಗೆ ಮಾಡಿ ಇಡ್ತಿದ್ದೀನಿ. ನೋಡೋಣ ಮುಂದೆ ತುಂಬ ಯೂಸ್ ಮಾಡ್ತೀನ ಇಲ್ಲ ಹಾಗೆ ಸುಮ್ಮನೆ ಏನಕ್ಕೂ ಆಗದೆ ಇರೋ ಥರ ಆಗೋಗ್ಬಿಡುತ್ತಾ, ಅದು ಸುಮ್ಮನೆ ವೇಸ್ಟ್ ಆಗುತ್ತಾ ಗೊತ್ತಿಲ್ಲ. ನೋಡೋಣ. ಪಾಪುಗೆ ಇವಾಗ ಸ್ನಾನ ಮಾಡಿಸ್ಬಿಟ್ಟು ಮಲಗಿಸಿದ್ದೀವಿ. ಏನಾಯ್ತು ಅಂದರೆ, ಫಸ್ಟು ಪಾಪುಗೆ ಸ್ನಾನ ಮಾಡಿಸೋಣ ಅಂತ ನಾನು ಇಷ್ಟೊತ್ತು ವೆಯ್ಟ್ ಮಾಡಿದೆ. ಹಾಗೆ ರೀ, ಕೈನೋ ಬರ್ತಿದೆ, ಕೈ ಚೇಂಜ್ ಮಾಡ್ತೀನಿ. ನಾನು ಫಸ್ಟು ಪಾಪುಗೆ ಸ್ನಾನ ಮಾಡಿಸ್ಬಿಟ್ಟು ಆಮೇಲೆ ನಾನು ಫ್ರೆಶ್ ಅಪ್ ಆಗೋಣ ಅಂದ್ಕೊಂಡೆ. ಮಧ್ಯಾಹ್ನದವರೆಗೂ ವೆಯ್ಟ್ ಮಾಡಿದೆ. ಎದ್ದೇಳೋದು ಮಲ್ಕೊಳ್ಳೋದು ಅದೇ ಮಾಡ್ತಿದ್ಲು. ಹಾಗಾಗಿ ನಾನೇ ಫಸ್ಟ್ ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಡು ಬರೋಣ ಅಂತ ಹೋದೆ. ಅಷ್ಟರಲ್ಲಿ ಅವಳು ಎದ್ಲು. ಈಗ ಅವಳಿಗೆ ಸ್ನಾನ ಮಾಡಿಸಿ ಮಲಗಿಸಿದ್ದೀವಿ. ನಿನ್ನ ಊಟ ಇವಾಗ ಮಾಡಬೇಕು, ಹೇಳಿದ್ನೆಲ್ಲ ದೋಸೆ. ಹಾಗೆ ಪಾಪುಗೆ ಇಂಥ ರಾಗಿ ಸರಿ ತಿನ್ಸೋಕ್ಕೆ ಸ್ಟಾರ್ಟ್ ಮಾಡೋದು ಅಂದ್ಕೊಂಡಿದ್ವಿ. ಆಲ್ಮೋಸ್ಟ್ 5.5 ತಿಂಗಳಾಗ್ತಾ ಬಂತು. ಇವತ್ತು ಅದನ್ನ ಮಿಲ್ ಮಾಡಿಸ್ಕೊಂಬರೋಣ ಅಂತ ಇದ್ದೀನಿ. ಮೋಸ್ಟ್ಲಿ ಹೇಗೆ ಮಾಡ್ತೀವಿ ಏನು ಅಂತ ಸಪ್ರೇಟಾಗಿ ವ್ಲಾಗ್ ಮಾಡಿಬಿಟ್ಟು ನೆಕ್ಸ್ಟ್ ವ್ಲಾಗು ಒಂದು ಅದೇ ಆಗಿರುತ್ತೆ. ಅದರಲ್ಲಿ ತಿಳಿಸ್ತೀನಿ ಹೇಗೆ ಸರಿ ತಿನ್ನಿಸ್ತೀವಿ ಅಂತ. ಕೆಲವರು 6 months ಕಂಪ್ಲೀಟ್ ಆಗಬೇಕು ಅಂತಾರೆ, ಕೆಲವರು 5 months 4 monthsಗೆ ತಿನ್ನಿಸ್ತಾರೆ ಕೆಲವರು. ಬಟ್ ಅವಳು ಫೀಡಿಂಗ್ ಚೆನ್ನಾಗೇ ಇದೆ. ಬಟ್ ತಿನ್ನಿಸೋಣ, ಇವಾಗಲಿಂದನೇ ಅಭ್ಯಾಸ ಮಾಡಿಸೋಣ. ಅದು ಹೆಲ್ತಿಗೆ ಒಳ್ಳೇದಲ್ವಾ, ಮತ್ತು ಶಕ್ತಿ ಎಲ್ಲ ಜಾಸ್ತಿ ಬರುತ್ತೆ ಅಂತ. ಹಾಗಾಗಿ ತಿನ್ನಿಸೋಣ ಅಂತ. ಬರ್ತಾ ದೊಡ್ಡವಳಾಗ್ತಿರೋದ್ರಿಂದ ಸ್ವಲ್ಪ ಹೊಟ್ಟೆ ಗಟ್ಟಿಗೆ ಆಗಿ ಏನಾದರೂ ಬೇಕಲ್ವಾ. ಹಾಲು ಎಷ್ಟೇ ಕುಡಿದ್ರೂ ಅದು ಒಂಥರ ಲಿಕ್ವಿಡ್, ಅಷ್ಟು ಹೊಟ್ಟೆ ತುಂಬೋದಿಲ್ಲ. ಹಾಗಾಗಿ ಸ್ವಲ್ಪ ಸಾಲಿಡ್ನ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀವಿ. ಹಾಗೆ ನಂಗೆ ಒಂದು ಡೌಟ್ ಇದೆ,
ನಾವು ದೇವಸ್ಥಾನದಲ್ಲಿ ಅನ್ನಪ್ರಾಶನ ಮಾಡಿಸೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಅನ್ನಪ್ರಾಶನ ಮಾಡಿಸೋದಕ್ಕಿಂತ ಫಸ್ಟು ಇದನ್ನು ತಿನ್ನಿಸ್ಬೋದೋ ಇಲ್ವೋ ಗೊತ್ತಿಲ್ಲ. ಇದನ್ನು ತಿನ್ನಿಸೋದೋ ಬೇಡೋ ಅಂತ ಗೊತ್ತಿಲ್ಲ. ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಇದು ಅನ್ನಪ್ರಾಶನ ಅನ್ನ ತಿನ್ನಿಸೋದಕ್ಕೆ ಲೆಕ್ಕ ಆಗುತ್ತೋ ಇಲ್ವೋ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹೇಗೆ ಕೇಳಬೇಕಂತಲೇ ಗೊತ್ತಾಗ್ತಿಲ್ಲ. ಅಂದರೆ ಹೇಗೆ ಕೇಳೋದು, ದೇವಸ್ಥಾನಕ್ಕೆ ಹೋಗೋವರೆಗೂ ಏನೋ ತಿನ್ನಿಸೋ ಹಾಗಿಲ್ವಾ? ತಿನ್ನಿಸ್ಬಾರ್ದಾ? ಅಥವಾ ಇದೇನು ಲೆಕ್ಕಕ್ಕೆ ಬರಲ್ವಾ ಅಂತ, ರಾಗಿ ಸರಿ ಎಲ್ಲ ತಿನ್ನಿಸಿದ್ರೆ ಲೆಕ್ಕಕ್ಕೆ ಬರಲ್ವಾ? ಅನ್ನನೇ ಬೇರೆ ಇದೇ ಬೇರೆನಾ ಅಂತ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಅದಕ್ಕೆ ಮಾಡಿಸೋಣ ಅಂತ ಇದ್ವಿ. ನಾವು ದೇವಸ್ಥಾನದಲ್ಲೇ ಕರ್ಕೊಂಡೋಗಿ ದೇವಸ್ಥಾನದಲ್ಲೇ ಮಾಡಿಸೋಣ ಅಂತ ಇದ್ವಿ. ಅವರು ಇನ್ನೂ ಬಂದಿಲ್ಲ, ಬರೋದು ಲೇಟಾಗಿದೆ. ಹಾಗಾಗಿ ಇದು ರಾಗಿ ಸರಿ ಸ್ಟಾರ್ಟ್ ಮಾಡ್ಬೋದಾ ಅಂತ ನನಗೂ ಅಷ್ಟು ಗೊತ್ತಿಲ್ಲ. ಯಾಕಂದರೆ ನಮ್ಮ ಫ್ಯಾಮಿಲಿಲಿ ಇದೆ ಫಸ್ಟ್ ಪಾಪು ಆಗಿರೋದ್ರಿಂದ ಹಾಗೆ ಅಷ್ಟು ಗೊತ್ತಿಲ್ಲ. ನೋಡೋಣ ಏನು ಮಾಡೋದು ಅಂತ. ಇನ್ನೇನು ಮಾಡೋಕ್ಕಾಗುತ್ತೆ, ತಿನ್ನಿಸಂಗಿಲ್ಲ ಅಂದರೂ ತಿನ್ನಿಸ್ಲೇಬೇಕು. ಅಂದರೆ ಫಸ್ಟ್ ಅಲ್ಲೇ ತಿನ್ನಿಸ್ಬೇಕು ಅಂದ್ರೆ ಅವ್ರ ಅಪ್ಪ ಇಲ್ದಲೇ ಹೋಗೋಕ್ಕಾಗೋದಿಲ್ಲ. ಹಾಗಾಗಿ ನೋಡೋಣ ಏನು ಮಾಡ್ತೀನಿ ಅಂತ ನಾನು ನಿಮಗೆ ಹೋಗ್ತಾ ಹೋಗ್ತಾ ತಿಳಿಸ್ಕೊಡ್ತೀನಿ. ಜಾಸ್ತಿ ಹೊತ್ತು ಮಾತಾಡೋಕ್ಕಾಗಲ್ಲ, ಹೊಟ್ಟೆ ಹಸಿತಿದೆ. ನಾನು ಇವಾಗ ಹೋಗಿ ಊಟ ಮಾಡ್ತೀನಿ. ನೆಕ್ಸ್ಟ್ ವ್ಲಾಗ್ ಕಂಟಿನ್ಯೂ ಆಗುತ್ತೆ. ಪ್ಲೀಸ್ ಲಾಸ್ಟ್ವರೆಗೂ ನೋಡಿ ಆಯಿತಾ? ಬರೀ 10 ಸೆಕೆಂಡ್ 20 ಸೆಕೆಂಡ್ ನೋಡ್ತೀರಾ. ನಾನು ಅಷ್ಟೊತ್ತು ವೀಡಿಯೋ ಮಾಡಿರ್ತೀನಿ, ನಂಗಂತೂ ಸ್ವಲ್ಪ ಬೇಜಾರಾಗುತ್ತೆ. ಇವಾಗಲೇ ಹೇಳ್ತೀನಿ, ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಒಂದು ಬರೋದೇ 100-200 ವ್ಯೂಸ್ ಬರುತ್ತೆ, ಅದರಲ್ಲೂ 1-2 ಲೈಕ್ ಬರುತ್ತೆ. ಇನ್ನು ಮಿಕ್ದವ್ರಿಗೆಲ್ಲ ಹೆಂಗೆ ಅನ್ನಿಸ್ತು ವಿಡಿಯೋ? ಇನ್ಫಾರ್ಮೇಟಿವ್ ಆಯಿತಾ, ಎಂಟರ್ಟೈನಿಂಗ್ ಆಗಿತ್ತಾ ಇಲ್ವಾ ನನಗೆ ಗೊತ್ತಾಗೋದಿಲ್ಲ. ಹಾಗಾಗಿ ಪ್ಲೀಸ್ ಲೈಕ್ ಮಾಡಿ, ಅಥವಾ ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಆಯಿತಾ? ಸರಿ, ಇನ್ನು ಮುಂದೆ ಬ್ಲಾಗ್ ಹೇಗೋಗುತ್ತೆ ಅಂತ ನೋಡ್ತಾ ಇರಿ. ಹೊರಗಡೆ ವೆದರ್ ತುಂಬಾ ಚೆನ್ನಾಗಿತ್ತು. ಗಾಳಿ ಅಂತೂ ತಣ್ಣಗೆ ಬೀಸ್ತಿತ್ತು. ಒಳಗಡೆ ಹೋದ್ರೆ ಅಂತೂ ಫುಲ್ಲು ಸೆಕೆ ಅನ್ನಿಸ್ತಿತ್ತು. ಹಾಗೆ ಒಂದು 5 ನಿಮಿಷ ಹೊರಗಡೆ ಬಂದು ನಿಂತ್ಕೊಳ್ಳೋಣ ಅಂತ ನಿಂತ್ಕೊಂಡಿದ್ದೆ. ನೋಡ್ತಿರ್ಬೋದು ನಮ್ಮ ಅಡಿಕೆ ಗಿಡ ಎಲ್ಲ ಎಷ್ಟು ಜೋರಾಗಿ ಅಲ್ಗಾಡ್ತಿದ್ದೆ. ಅದರೊಳಗೆ ಗೊತ್ತಾಗುತ್ತೆ ತುಂಬ ಜೋರಾಗಿ ಗಾಳಿ ಬರ್ತಿತ್ತು ಅಂತ. ಹಾಗೆ ನೆಕ್ಸ್ಟು ಇಲ್ಲೊಂದು 5 ನಿಮಿಷ ನಿಂತ್ಕೊಂಡು ಊಟ ಮಾಡೋಣ ಅಂತ ಹೋದೆ. ದೋಸೆ ಹಾಕ್ಕೊಳ್ಳೋಣ ಅಂತ ಹೋದೆ, ಇಡ್ಲಿನೇ ಇತ್ತು. ಹಾಗಾಗಿ ಇಡ್ಲಿನೇ ತಿನ್ಕೊತಾ ಇದ್ದೀನಿ. 4 ಇಡ್ಲಿ ತಿಂದೆ ಅಷ್ಟೇ. ಹಾಗೆ ಪಾಪುಗೆ ರಾಗಿ ಸರಿ ಮಾಡಿಸೋಣ ಅಂತ ರಾಗಿನ ತೊಳೆದು ಮೊಳಕೆ ಕಟ್ಟಿ ಆಮೇಲೆ ಒಣಗ್ಸೋಕೆ ಹಾಕಿದ್ದೀವಿ. ನೋಡ್ತಿರ್ಬೋದು ಚಿಕ್ಕ ಚಿಕ್ಕ ಮೊಳಕೆ ಬಂದಿದೆ. ಕೆಲವರು ಮೊಳಕೆ ಕಟ್ಟಿದ್ದನ್ನು ರಾಗಿನ ಹಾಕಿದ್ರೆ ಮಕ್ಳಿಗೆ ಶೀತ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ಇದರಲ್ಲೇ ಜಾಸ್ತಿ ಪೌಷ್ಟಿಕಾಂಶ ಜಾಸ್ತಿ ಇರುತ್ತೆ ಅಂತಲೂ ಹೇಳ್ತಾರೆ. ಹಾಗಾಗಿ ನಾವು ಜಾಸ್ತಿ ಮೊಳಕೆ ಬರ್ತಿಲ್ಲ, ಸ್ವಲ್ಪ ಚಿಕ್ಕ ಮೊಳಕೆ ಬರುತ್ತಲ್ವ, 1 ನೈಟ್ ಅಷ್ಟೇ ಕಟ್ಟಿಟ್ಟಿದ್ವಿ. ಇವತ್ತು ಬೆಳಗ್ಗೆ ತೊಳೆದ್ಬಿಟ್ಟು ನಾಳೆ ಬೆಳಗ್ಗೆ ಆ ಥರ ಒಣಗಾಕಿದ್ವಿ. ನೋಡ್ತಿರ್ಬೋದು ರಾಗಿನ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಆಮೇಲೆ ನೀವು ಈ ಥರ ಮೊಳಕೆ ಬರಿಸ್ಕೊಬೇಕಾಗುತ್ತೆ. ಯಾಕಂದರೆ ನಾವು ಲಾಸ್ಟಿಗೆ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಮಿಲ್ಲಿಗೆ ಕೊಡೋದ್ರಿಂದ ಅಲ್ಲಿ ಎಕ್ಸ್ಟ್ರಾ ರಾಗಿನ ಕ್ಲೀನ್ ಮಾಡ್ಸೋಕ್ಕಾಗೋದಿಲ್ಲ. ಹಾಗಾಗಿ ಮನೆಯಲ್ಲೇ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ. ನೋಡ್ತಿರ್ಬೋದು ಸಂಜೆ ಆಗಿದೆ, ವೆದರ್ ತುಂಬಾ ಚೆನ್ನಾಗಿತ್ತು. ಪಾಪು ಮಲ್ಕೊಂಡಿದ್ಲು. ಮೇಲ್ಗಡೆ ಮನೆ ಆಂಟಿ ಏನೋ ಒಣಗಕ್ಕೆ ಹಾಕಿದ್ದೀನಿ, ಮಳೆ ಬರೋಗಿದೆ, ಸ್ವಲ್ಪ ತೆಗ್ದಾಕಿ ಅಂತ ಅಮ್ಮಂಗೆ ಕಾಲ್ ಮಾಡಿ ಹೇಳಿದ್ರು. ಅಮ್ಮ ಮತ್ತು ನನ್ನ ತಂಗಿ ತೆಗ್ದಾಕೋಕ್ಕೆ ಅಂತ ಬಂದರು. ಹಾಗಾಗಿ ನಾನು ಅವ್ರ ಜೊತೆ ಅವ್ರ ಹಿಂದೆ ಗೊತ್ತಿಲ್ದಂಗೆ ಬಂದೆ. ನಾನು ಮೇಲೆಲ್ಲೂ ಎಲ್ಲೂ ಹೋಗ್ತಿಲ್ಲ ಅಷ್ಟು. ಅವ್ರಿಗೆ ಗೊತ್ತಿಲ್ದಂಗೆ ಬಂದೆ. ಗಿಡ ಎಲ್ಲ ಹಾಕ್ಕೊಂಡು ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಆಂಟಿ. ಹಾಗೆ ಅಮ್ಮನ ಜೊತೆ ಮಾತಾಡ್ಕೊಂಡು ಕೆಳಗಡೆ ಇಳಿದು ಬಂದೆ. ನನ್ನ ತಂಗಿನೂ ಬಂದಿದ್ಲು. ನಾವು 3 ಜನ ಬಂದರೆ ನಮ್ಮ ಚಿನ್ನಿ ಬರದೇ ಇರ್ತಾಳ, ಅವಳು ಬಂದಿದ್ಲು. ಪಾಪು ಮಲಗಿದ್ಲು, ಮಲಗಿರೋದ್ರಿಂದ ಬಂದಿದ್ದೆ ತೊಟ್ಲಲ್ಲಿ ಮಲಗಿಸ್ಬಿಟ್ಟು. ಇಲ್ಲಾಂದ್ರೆ ಅವಳನ್ನ ಬಿಟ್ಟು ಬರೋ ಹಾಗೇ ಇಲ್ಲ. ಅಂದರೆ ಜೊತೇಲಿ ನಮ್ಮಪ್ಪ ಕೂಡ ಇದ್ದರು ಪಾಪು ಜೊತೆ. ಹಾಗಾಗಿ ಬಿಟ್ಟು ಬಂದಿದ್ದೆ, ಇಲ್ಲಾಂದ್ರೆ ಅವಳು 1 ನಿಮಿಷನೂ ಎಲ್ಲೂ ಬಿಟ್ಟು ಹೋಗೋದಿಲ್ಲ ಅವಳನ್ನ. ಹಾಗೆ ನಮ್ಮದು ಈ ಬಾಳೆ ಗಿಡಕ್ಕೆ ನೀವು ಗೆಸ್ ಮಾಡಿ ಎಷ್ಟು ವರ್ಷ ಆಗಿರ್ಬೋದು ಇದನ್ನು ಹಾಕಿ ಅಂತ ನಿಮಗೆ ತೋರಿಸ್ತೀನಿ ನೋಡಿ. ಇದನ್ನು ಹಾಕಿ 3 ವರ್ಷ ಆಗಿದೆ ಆಯಿತಾ. ನಮ್ಮ ಮದುವೆ ಆದಾಗ ಹಾಕಿದ್ದು. ಬಟ್ ನಮ್ಮ ಮನೆ ಹತ್ರ ಮಣ್ಣು ಅಷ್ಟು ಚೆನ್ನಾಗಿಲ್ಲ ಮತ್ತು ತುಂಬಾ ಬಿಸಿಲು ಬೀಳುತ್ತೆ. ಹಾಗಾಗಿ ಅವು ಹೋಗೋದು ಇಷ್ಟು ಚೆನ್ನಾಗಿ ಚಿಗುರುತ್ತೆ ಮತ್ತೆ ಹೋಗುತ್ತೆ, ಚಿಗುರುತ್ತೆ ಮತ್ತೆ ಹೋಗುತ್ತೆ. ಏನಾದರೂ ಮಾಡಿ ಈ ಸಲ ಅದರಲ್ಲಿ ಬಾಳೆಗೊನೆ ಬಿಡಿಸ್ಲೇಬೇಕು ಅಂತ ಡೈಲಿ ನೀರು ಹಾಕ್ತಿದ್ದೀವಿ ಎಷ್ಟೇ ಬಿಸಿಲು ಬಂದರೂ. ಇಲ್ಲಿ ಅಮ್ಮ ರಾಗಿ ಸರಿಗೆ ಅಂತ ಪಾಪುಗೆ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ. ನಾನು ಗೋಡಂಬಿ ಎಲ್ಲ ತಗೊಂಡು ತಿಂತಾಯಿದ್ದೆ. ನಮ್ಮಮ್ಮ ಬೈತಿದ್ರು, ಬೇಡ ಹೋಗು
ಎಲ್ಲ ನೀನೇ ತಿಂದು ಖಾಲಿ ಮಾಡ್ತಿದ್ದೀನಿ, ನೀನೇ ತಿಂದು ಖಾಲಿ ಮಾಡ್ತಿದ್ದೀಯ ಅಂತ. ನಾನು ಹಂಗೆ ಮಾತಾಡ್ಕೊಂಡು ಗೊತ್ತಿಲ್ಲದೆ ಇರೋ ಥರ ತಗೊಂಡು ತಿಂತಿದ್ದೆ. ಮಗಿಗೇನು ಬಿಡಬೇಡ, ನೀನೇ ಒಂದು ಎಳೆ ಮಗಾಗಿದ್ಯಾ ಅದಕ್ಕಿಂತ ಅಂತ ಬೈತಿದ್ರು. ನಾನು ಆದರೂ ಕದ್ದು ತಿಂತಾ ಇದ್ದೆ. ಫ್ರೆಂಡ್ಸ್, ಇವತ್ತು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೆ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಈ ರೆಸಿಪಿದು ನಿಮಗೆ ವ್ಲಾಗು ನೆಕ್ಸ್ಟು ಈ ವಿಡಿಯೋ ನೆಕ್ಸ್ಟ್ ವಿಡಿಯೋ ಆಗಿರುತ್ತೆ. ಅದನ್ನು ಕೂಡ ನೋಡಿ ಸಪೋರ್ಟ್ ಮಾಡಿ. ಹಾಗೆ ನೀವು ಎಷ್ಟು ಸಪೋರ್ಟ್ ಮಾಡ್ತೀರೋ ಅಷ್ಟೇ ನನಗೆ ಜಾಸ್ತಿ ವೀಡಿಯೋಸ್ನ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.